ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ಅನೇಕ ವೀಕ್ಷಕರು ಗುರುಗಳೇ, ಪ್ರಾಪರ್ಟಿ ವಿಚಾರವಾಗಿ ಯಾವುದಾದರೂ ಮಾರಾಟವಾಗದಂತಹ ವಸ್ತುಗಳಿರಬಹುದು, ಭೂಮಿ, ಮನೆಗಳು, ವ್ಯಾಪಾರ ಸ್ಥಳಗಳು, ವಸ್ತು ವಾಹನಗಳು, ಕೆಲವೊಂದು ಬಾರಿ ಇವುಗಳನ್ನು ಮಾರಾಟ ಮಾಡಲು ನಾವು ಬಯಸ್ತೇವೆ. ಯಾವುದೋ ಒಂದು ಕಾರಣಗಳಿಗಾಗಿ ಆರ್ಥಿಕವಾಗಿ ಹಿಂದುಳಿದಾಗ ಕೆಲವೊಂದು ಆಸ್ತಿಗಳನ್ನು ಮಾರಾಟ ಮಾಡಲಿಕ್ಕೆ ಕೆಲವೊಂದು ಬಯಸ್ತಾರೆ. ಸಾಕಷ್ಟು ಜನ ನನಗೆ ಕರೆ ಮಾಡಿ ಕೇಳಿರ್ತಕ್ಕಂತಹ ಪ್ರಶ್ನೆ ಅಂದರೆ, ಗುರುಗಳೇ, ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ನಾನು ನನ್ನ ವಸ್ತು ಅಥವಾ ಭೂಮಿ, ಜಮೀನು ಇರಬಹುದು, ಮನೆ ಇರಬಹುದು, ಅಂಗಡಿ ಮಳಿಗೆಗಳು, ಇವುಗಳನ್ನ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಅದನ್ನು ಕೊಂಡುಕೊಳ್ಳುವವರು ಯಾರೂ ಗೊತ್ತಿಲ್ಲ. ಅದು ಬೇಗನೆ ಮಾರಾಟವಾಗೋದಕ್ಕೆ ಯಾವುದಾದ್ರೂ ತಂತ್ರ ವಿಧಾನಗಳಲ್ಲಿ ಒಂದು ಮಾರ್ಗವನ್ನು ತಿಳಿಸ್ಕೊಡಿ ಎಂದು ಅನೇಕರು ಕರೆ ಮಾಡಿ ವಿಚಾರಣೆ ಮಾಡಿದ್ದಾರೆ. ಈ ದಿನ ಸರಳವಾಗಿ ನೀವು ಯಾರ ಸಹಾಯವೂ ಇಲ್ಲದೆ ನಿಮ್ಮ ಮನೆಯಲ್ಲಿ ಸ್ವತಃ ನಿಮ್ಮ ಕೈಗಳಲ್ಲೇ ಮಾಡಬಹುದಾದಂತಹ ಒಂದು ಅದ್ಭುತವಾದಂತಹ ಉಪಾಯವನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಈ ಒಂದು ಉಪಾಯವನ್ನು ಸ್ತ್ರೀಯರು ಪುರುಷರು ಯಾರು ಬೇಕಾದರೂ ಪ್ರಯತ್ನ ಮಾಡಬಹುದು. ಯಾವುದೇ ದಿನಗಳಲ್ಲಾದರೂ ಸರಿ ಪ್ರಯತ್ನ ಮಾಡಬಹುದು. ವಾರದ 7 ದಿನಗಳಲ್ಲಿ ನೀವು ಯಾವುದೇ ದಿನವಾದರೂ ಸಂಜೆ 6:30ರಿಂದ ರಾತ್ರಿ 9 ಗಂಟೆಯ ಮಧ್ಯಕಾಲದಲ್ಲಿ ಈ ಉಪಾಯವನ್ನು ಪ್ರಯತ್ನ ಪಟ್ಟರೆ ನೀವು ಮಾರಾಟ ಮಾಡಲು ಬಯಸಿದಂತಹ ವಸ್ತುಗಳಿರಬಹುದು, ವಾಹನ ಇರಬಹುದು, ಅಥವಾ ಭೂಮಿ, ಜಮೀನು ಇರಬಹುದು, ನಿಮ್ಮ ಮನೆ, ವ್ಯಾಪಾರ ಮಳಿಗೆಗಳಿರ್ಬೋದು, ಅವು ಶೀಘ್ರವಾಗಿ ಮಾರಾಟವಾಗಲು ಅಧಿಕ ಅವಕಾಶಗಳಿರ್ತದೆ. ಸರಳವಾಗಿರ್ತಕ್ಕಂತಹ ಉಪಾಯ. ಈ ಒಂದು ಉಪಾಯವನ್ನು ಆಗಲೇ ಹೇಳಿದ್ದೇನೆ, ಸ್ತ್ರೀಯರು ಪುರುಷರು ಯಾರು ಬೇಕಾದರೂ ಪ್ರಯತ್ನ ಮಾಡ್ಬೋದು. ತುಂಬ ಸರಳವಾಗಿರ್ತಕ್ಕಂಥದ್ದು. ಈ ಉಪಾಯವನ್ನು ಪ್ರಯತ್ನ ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳೆಂದರೆ, ಈ ರೀತಿಯ ಅರಿಶಿಣದ ಕೊಂಬುಗಳು ಕೇವಲ 3 ಸಂಖ್ಯೆಯಲ್ಲಿ ಸಾಕು. 3 ಅರಿಶಿಣದ ಕೊಂಬುಗಳು, ಸ್ವಲ್ಪ ಮಟ್ಟಿಗೆ ಕಪ್ಪು ಬಣ್ಣದಲ್ಲಿರ್ತಕ್ಕಂತಹ ದಾರ, ಒಂದು 1/2 ಮೀಟರ್, ಒಂದು ಅರ್ಧ ಮೀಟರ್ನಷ್ಟು ಉದ್ದ ಇರ್ತಕ್ಕಂತಹ ಒಂದು ಕಪ್ಪು ಬಣ್ಣದ ದಾರ, ಹಾಗೆ ಒಂದು ಬಿಳಿಯ ಹಾಳೆ. ಇಷ್ಟಿದ್ರೆ ಈ ಒಂದು ಉಪಾಯವನ್ನು ತಾವು ಪ್ರಯತ್ನ ಮಾಡಬಹುದು. ವೀಕ್ಷಕರೇ, ಮೊದಲಿಗೆ ಸಾಕಷ್ಟು ಜನ ತಂತ್ರ ವಿಧಾನಗಳನ್ನ ಪ್ರಯತ್ನ ಮಾಡಿ ಅನೇಕ ಲಾಭವನ್ನು ಪಡೆದಿರ್ತಾರೆ. ಇನ್ನು ಕೆಲವರು ಕರೆ ಮಾಡಿ, ಗುರುಗಳೇ, ನಾನು ಪ್ರಯತ್ನ ಪಟ್ಟೆ, ನಾನು ಇದರಿಂದ ಶುಭ ಫಲವನ್ನು ಪಡೀಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳ್ತಾರೆ. ನಾನು ಸಾಕಷ್ಟು ಬಾರಿ ನನ್ನ ಹಳೆಯ ಒಂದು ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಮೊದಲು ನಾವು ಯಾವುದೇ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾದ್ರೆ ನಾವು ಮಾಡ್ತಕ್ಕಂತಹ ತಂತ್ರಗಳಲ್ಲಿ ನಮಗೆ ಮೊದಲು ನಂಬಿಕೆ ಇರಬೇಕು. ಯಾರೋ ಏನೋ ಹೇಳಿದ್ದಾರೆ, ಪ್ರಯತ್ನ ಮಾಡಿ ನೋಡುವ, ಅಥವಾ ಮನಸ್ಸಿನಲ್ಲಿ ನಮಗೆ ಸ್ವತಃ ನಮ್ಮ ಮೇಲೆ ನಂಬಿಕೆ ಇರಬೇಕು. ನಾವು ಮಾಡ್ತಕ್ಕಂತಹ ಉಪಾಯ ಅಥವಾ ತಂತ್ರಗಳೇನಿದೆ ಇದರಲ್ಲಿ ನಮಗೆ ಬಹಳ ನಂಬಿಕೆ ಇರಬೇಕು. ನಾನು ಇದರಲ್ಲಿ ಸಾಧಿಸಬಲ್ಲೆ ಎಂಬತಕ್ಕಂಥದ್ದು ನಮ್ಮ ಮನಸ್ಸಲ್ಲಿರಬೇಕು. ಆಗಲೇ ನಾವು ಇವುಗಳಿಂದ ಬೇಗನೆ ಲಾಭವನ್ನು ಪಡೀಲಿಕ್ಕೆ ಅವಕಾಶ ಇರ್ತದೆ. ವೀಕ್ಷಕರೇ, ಈ ರೀತಿ ಕಪ್ಪು ದಾರವನ್ನು ತೆಗೆದುಕೊಳ್ಳಿ. ಕಪ್ಪು ದಾರದ ಮಧ್ಯಭಾಗದಲ್ಲಿ ಹೀಗೆ ಒಂದೊಂದು ಗಂಟು ಹಾಕ್ತಾ ಬನ್ನಿ. ಈಗ ಒಂದು ಗಂಟು ಆಗಿದೆ, ಹಾಗೆ ಸ್ವಲ್ಪ ಸ್ಥಳವನ್ನು ಬಿಟ್ಟು ಮತ್ತೆ ಇನ್ನೊಂದು ಗಂಟು. ಈ ರೀತಿ ನೀವು 7 ಗಂಟೆಗಳನ್ನು ಈ ಕಪ್ಪು ದಾರಕ್ಕೆ ಹಾಕಬೇಕು. ಕಪ್ಪು ದಾರದ ಮಧ್ಯಭಾಗದಲ್ಲಿ ಒಟ್ಟಿಗೆ 7 ಗಂಟೆಗಳು ಬರಬೇಕು. ಈಗ ನೋಡಿ, 2 ಆಯಿತು, ಹಾಗೆ 3. ತುಂಬ ಸರಳವಾಗಿರ್ತದ್ದು. ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಆಸ್ತಿಗಳು, ಯಾವುದಾದ್ರೂ ಪ್ರಾಪರ್ಟಿ ಆಗಿರಬಹುದು, ಅದನ್ನು ಮಾರಾಟ ಮಾಡಲಿಕ್ಕೆ ನಿಮಗೆ ಬೇಗನೆ ಸಮಯ ಕೂಡ ಬರ್ತದೆ. ನೀವು ವ್ಯವಹಾರವೂ ಸಹ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ತುಂಬ ಸುಲಭವಾಗಿ ಅದನ್ನು ಪರಿಹಾರವನ್ನು ಮಾಡಿಕೊಳ್ಬಹುದು. ನೋಡಿ, ಇದು 5 ಆಯಿತು. ಹೀಗೆ ಕಪ್ಪು ದಾರವನ್ನು ತೆಗೆದುಕೊಳ್ಬೇಕು. ಇದರ ಮಧ್ಯಭಾಗದಲ್ಲಿ ನಾವು 7 ಗಂಟೆಗಳನ್ನು ಹಾಕಬೇಕು. ಈಗ ನಾವೇನು ಮಾಡಿದ್ದೇವೆ,
ಒಂದು 2 ಅಂಗುಲ ಗ್ಯಾಪ್ ಇರೋ ರೀತಿ ನೋಡಿ, ಇಲ್ಲಿಂದ ಇಲ್ಲಿಗೆ ಹಾಗೆ ಇಲ್ಲಿಂದ ಇಲ್ಲಿಗೆ ಒಂದು 2 ಅಂಗುಲ ಗ್ಯಾಪ್ ಇರೋ ರೀತಿ ಈಗ ನಾವು ಕಪ್ಪು ದಾರದ ಮಧ್ಯಭಾಗದಲ್ಲಿ 7 ಗಂಟುಗಳನ್ನು ಹಾಕಿದ್ದೇವೆ. ಇದಾದ ನಂತರ 3 ಅರಿಶಿನ ಕೊಂಬನ್ನು ತೆಗೆದುಕೊಳ್ಬೇಕು. 3 ಒಟ್ಟಿಗೆ ಸೇರಿಸಿ ಈ ದಾರದ ಮಧ್ಯಭಾಗಕ್ಕೆ ಇದನ್ನು ಗಂಟು ಹಾಕ್ಕೊಳ್ಬೇಕು. ಅನೇಕರು ಗುರುಗಳೇ ಸಾಕಷ್ಟು ಪ್ರಯತ್ನ ಮಾಡಿದ್ದೇವೆ ಯಾವುದೋ ಒಂದು ಪ್ರಾಪರ್ಟಿನ ಸೇಲ್ ಮಾಡಲಿಕ್ಕೆ, ಎಲ್ಲ ಮುಗೀತು, ಇನ್ನೇನು ಕಂಪ್ಲೀಟ್ ಆಯಿತು, ಕೆಲಸ ಆಗ್ತಾ ಇದೆ ಅಂತಂದಾಗ ಯಾವುದೋ ಒಂದು ಕಾರಣ ಮಧ್ಯದಲ್ಲಿ ಬರ್ತದೆ, ಆ ಕೆಲಸ ಅಲ್ಲಿಗೆ ನಿಂತು ಹೋಗುತ್ತೆ, ಅರ್ಧಕ್ಕೆ ಕಂಪ್ಲೀಟ್ ಆಗ್ತಾ ಇಲ್ಲ, ಸಾಕಷ್ಟು ತೊಂದರೆಗಳು ಬರ್ತಾ ಇದೆ, ಆ ಒಂದು ಪ್ರಾಪರ್ಟಿನ ಸೇಲ್ ಮಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಈ ರೀತಿ ಬಹಳಷ್ಟು ಜನ ಕರೆ ಮಾಡಿ ಹೇಳಿದ್ದೀವಿ. ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನೋಡಿ. ನೀವು ಮಾರಾಟ ಮಾಡಬೇಕಂತ ಇರ್ತಕ್ಕಂತಹ ವಸ್ತುಗಳು ಇರಬಹುದು, ವಾಹನ ಇರಬಹುದು, ಯಾವುದೇ ಒಂದು ನೆಲ, ಭೂಮಿ, ಜಮೀನು, ಮನೆ, ಕಟ್ಟಡ ಯಾವುದೇ ಇರಲಿ ಶೀಘ್ರವಾಗಿಯೂ ಮಾರಾಟವಾಗ್ತದೆ. 3 ಒಟ್ಟಿಗೆ ಗಂಟಾಕಿರ್ಬೇಕು. ಈ ರೀತಿ ನೋಡಿ, ಈ ರೀತಿ 3 ಒಟ್ಟಿಗೆ ಗಂಟಾಕಿ ಈಗ ಇದನ್ನ ಒಂದು ಸ್ವಲ್ಪ ಸೈಡಲ್ಲಿ ಇಡೋಣ. ಈಗ ನಾನು ಬಿಳಿ ಹಾಳೆ ತೆಗೆದುಕೊಳ್ಬೇಕು. ಈಗ ಬಿಳಿ ಹಾಳೆಯಲ್ಲಿ ನೋಡಿ, ಅಡ್ಡವಾಗಿ ಒಂದು ಸಾಲು, ಉದ್ದವಾಗಿ ಒಂದು ಸಾಲು. ಈ ಒಂದು ಬಿಳಿ ಹಾಳೆ ಮೇಲೆ ಸಣ್ಣದಾಗಿರ್ತಕ್ಕಂತಹ ಒಂದು ಸಂಖ್ಯೆಗಳಿಂದ ಕೂಡಿರ್ತಕ್ಕಂತಹ ಒಂದು ಯಂತ್ರವನ್ನು ರಚನೆ ಮಾಡಬೇಕು. ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕೆ ನಾನು ಇಲ್ಲಿ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಹಾಳೆ ತೆಗೆದುಕೊಂಡಿದ್ದೇನೆ. ನೀವು ಚಿಕ್ಕದಾಗಿರ್ತಕ್ಕಂಥ ಹಾಳೆ ತೆಗೆದುಕೊಂಡ್ರು ಸಾಕು. ನೋಡಿ, ಈ ರೀತಿ ಇಲ್ಲಿ 4 ಮತ್ತು ಎಡದಿಂದ ಬಲಬದಿಗೂ ಸಹ 4 ಮನೆಗಳು ಬರೋ ರೀತಿ ಒಟ್ಟು 16 ಮನೆಗಳನ್ನು ಬರ್ಕೊಳ್ಬೇಕು. ಯಾವುದೇ ಬಣ್ಣದ ಪೆನ್ನನ್ನು ನೀವು ಇಲ್ಲಿ ಬಳಸಬಹುದು. ಈ 4 ಮೂಲೆಗಳಿದೆಯಲ್ವೇ, ಇಲ್ಲಿ ಕುಂ ಎಂಬ ಬೀಜಾಕ್ಷರವನ್ನು ಬರೀಬೇಕು. ಏನೇಳಿ, ಕುಂ ಎಂಬ ಬೀಜಾಕ್ಷರಗಳನ್ನು ಬರೀಬೇಕು. 4 ಮೂಲೆಯಲ್ಲಿ ಈ ರೀತಿ ಬರೀಬೇಕು. ಇದಾದ ನಂತರ ಈ ಒಂದು ಯಂತ್ರದ 16 ಮನೆಗಳೇನಿದೆ ಇವುಗಳಲ್ಲಿ ಕೆಲವೊಂದು ದೈವಿಕ ಸಂಖ್ಯೆಗಳನ್ನ ಬರೀಬೇಕಾಗಿರ್ತದೆ. ಮೊದಲಿಗೆ ನಾವಿಲ್ಲಿ ಬರಿತಾ ಇದ್ದೇವೆ 55. ಈ 55 ಸಂಖ್ಯೆಗಳನ್ನ ನೋಡಿ, 4 ಮೂಲೆಯಲ್ಲಿರ್ತಕ್ಕಂತಹ ಸಂಖ್ಯೆಗಳಲ್ಲಿ ಬರ್ಕೊಳ್ಳಿ. ತುಂಬ ಸರಳವಾಗಿ ತಿಳಿಸ್ಕೊಡ್ತೇನೆ, ಗಮನವಿಟ್ಟು ನೋಡಿ. ಸಾಕಷ್ಟು ಜನ ವಿಡಿಯೋ ಸ್ಕಿಪ್ ಮಾಡಿ ನೋಡ್ತಾರೆ. ಸ್ಕ್ರೀನ್ ಮೇಲೆ ಗುರುಗಳ ನಂಬರ್ ಕಾಣಿಸ್ತಾ ಇದೆ, ಕರೆ ಮಾಡಿಬಿಡಿ. ನಾನು ಯಾವುದೇ ಮುಚ್ಚು ಮರೆ ಇಲ್ಲದೆ ಸಂಪೂರ್ಣವಾಗಿ ತಂತ್ರವನ್ನು ತಿಳಿಸಿರ್ತೇನೆ. ನೀವು ಪೂರ್ತಿಯಾಗಿ ನೋಡಿ ಅರ್ಥ ಮಾಡಿಕೊಳ್ಬೇಕಷ್ಟೆ. 4 ಮೂಲೆಗಳಲ್ಲಿ 55 ಎಂಬ ಸಂಖ್ಯೆಗಳನ್ನ ಬರೆದಿದ್ದೇನೆ. ಇದು ಬಹಳಷ್ಟು ಜನ ತುಂಬ ಚೆನ್ನಾಗಿ ಇದನ್ನು ನೆನಪಿಟ್ಕೊಳ್ಬೋದು. 4 ಮೂಲೆಯಲ್ಲೂ 55 ಎಂಬ ಸಂಖ್ಯೆಗಳು. ಹಾಗೆ ನೋಡಿ, ಎಡಬದಿಯಲ್ಲಿ ಇಲ್ಲಿ 41 ಮತ್ತು ಕೆಳಬದಿಯಲ್ಲಿ 41, ಹಾಗೆ ಬಲಬದಿಯ 2 ಮನೆಗಳಲ್ಲೂ ಸಹ 41. ಈ ಸಂಖ್ಯೆಗಳು ತುಂಬ ಈಸಿಯಾಗಿ ನೀವು ನೆನಪಿಟ್ಕೊಳ್ಬಹುದು. ಈಗ ಇದಾದ ನಂತರ ನೋಡಿ, ಮೇಲ್ಭಾಗದಲ್ಲಿ 17 ಮತ್ತು 19 ಎಂಬ ಸಂಖ್ಯೆಯನ್ನು ಬರೀರಿ. ಈ 2 ಮನೆಯನ್ನು ಬಿಟ್ಟು ಮತ್ತೆ ಇದೇ ಸಂಖ್ಯೆಗಳನ್ನ ಈ ಸ್ಥಳದಲ್ಲಿ ಬರೀಬೇಕು. 17 ಮತ್ತು 19. ಈಗ ನಾವಿಲ್ಲಿ ಬರಲಿಕ್ಕೆ ಹೊರಟಿದ್ದೇವೆ 22 ಎಂಬಂತಹ ಸಂಖ್ಯೆಯನ್ನು. ಈಗ ಈ 22 ಎಂಬ ಸಂಖ್ಯೆಯನ್ನು ಮತ್ತೆ ನಾವು ಈ ಕೆಳಭಾಗದಲ್ಲಿ ಸಹ ಬರೀಬೇಕು. ಒಮ್ಮೆ ನೋಡಿ ಸಂಖ್ಯೆಗಳನ್ನು. ತುಂಬ ಸರಳವಾಗಿರ್ತಕ್ಕಂತಹ ಯಂತ್ರ ರಚನೆ, ಸಂಖ್ಯೆಗಳಿಂದ ಕೂಡಿರ್ತಕ್ಕಂತಹ ಯಂತ್ರ ರಚನೆ. ದೈವಿಕ ಸಂಖ್ಯೆಗಳು ಅಂತ ಕರಿತೀವಿ ನಾವು. ಈ ಸಂಖ್ಯೆಗಳಿಗೆ ಮಹತ್ತರವಾದಂತಹ ಶಕ್ತಿ ಇರ್ತದೆ. ಈಗ ನಾವು ರಚನೆ ಮಾಡಿರ್ತಕ್ಕಂತಹ ಈ ಒಂದು ಯಂತ್ರದಲ್ಲಿ ನಾವು ಈಗಾಗಲೇ ಕಪ್ಪು ಬಣ್ಣದ ದಾರದಲ್ಲಿ 3 ಅರಿಶಿಣದ ಕೊಂಬನ್ನು ರಚನೆ ಮಾಡಿದ್ದೇವೆ. ಈಗ ನಾವೇನು ಮಾಡಬೇಕು, ಇದ್ರ ಮಧ್ಯಭಾಗದಲ್ಲಿಟ್ಟು ನಿಮ್ಮ ಇಷ್ಟದೇವತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಿಮ್ಮ ಕುಲದೇವತೆ, ನಿಮ್ಮ ಇಷ್ಟದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಸಮಸ್ಯೆ ಏನಿದೆ, ಯಾವ ಒಂದು ಪ್ರಾಪರ್ಟಿ ನಿಮಗೆ ಬೇಗನೆ ಸೇಲ್ ಆಗಬೇಕಾಗಿದೆ,
ಅದನ್ನು ಮನದಲ್ಲಿ ನೆನೆಸ್ಕೊಂಡು ಇಂತಹ ಕಾರ್ಯಗಳನ್ನು ನಾನು ಮಾಡಬೇಕಂತ ಇದ್ದೀನಿ. ನಿಮ್ಮ ಪ್ರಾರ್ಥನೆಯಲ್ಲಿ ನಿಮಗಿರ್ತಕ್ಕಂತಹ ಸಮಸ್ಯೆ ಏನು, ನಾನು ಇಂತಹ ವಸ್ತುವನ್ನು ನಾನು ಮಾರಾಟ ಮಾಡಬೇಕಂತಿದ್ದೇನೆ, ಅಥವಾ ನನ್ನ ಒಂದು ಮನೆ ಇರಬಹುದು, ನೆಲ ಜಮೀನು ಇರಬಹುದು, ವಾಹನ ಇರಬಹುದು, ಇಂತಹ ವಸ್ತುವನ್ನು ನಾನು ಮಾರಾಟ ಮಾಡಬೇಕಂತಿದ್ದೇನೆ, ಅದು ಶೀಘ್ರವಾಗಿ ಮಾರಾಟವಾಗುವಂತಹ ದಾರಿ ತೋರಿಸುವಂಥ ನಿಮ್ಮ ಇಷ್ಟದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಸಂಕಲ್ಪ ಅಂದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಸಮಸ್ಯೆಯನ್ನು ಆ ದೇವಿ ಬಳಿ ಹೇಳ್ಕೊಳ್ತಕ್ಕಂಥದ್ದು. ಸಂಕಲ್ಪವಾದ ನಂತರ ನೋಡಿ, ಭಾಳ ಸುಲಭವಾಗಿ ನಾವೇನು ಮಾಡ್ತೇವೆ, ಇದರಲ್ಲಿರ್ತಕ್ಕಂಥ ಅರಿಶಿನ ಕೊಂಬು, ದಾರದಿಂದ ಕೂಡಿರ್ತಕ್ಕಂಥ ಅರಿಶಿನ ಕೊಂಬನ್ನು ಇದೇ ಹಾಳೆಯಲ್ಲಿ ಒಂದು ಗಂಟು ಮಾಡಿ, ತುಂಬ ಸರಳವಾಗಿ. ಮೊದಲು ಯಂತ್ರಗಳನ್ನು ರಕ್ಷಣೆ ಮಾಡಲಿಕ್ಕೆ ಭೋಜಪತ್ರೆಯನ್ನು ಬಳಸ್ತಾ ಇದ್ರು. ನಿಮಗೆ ಅವಕಾಶ ಇದ್ದು ಭೋಜಪತ್ರೆ ನನಗೆ ಲಭ್ಯ ಇದೆ, ನನಗೆ ಸಿಗುತ್ತೆ ಅನ್ನೋದಾದರೆ ನೀವು ಈಗ ನಾನು ತೋರಿಸಿದಂತಹ ಯಂತ್ರವನ್ನು ಭೋಜಪತ್ರೆ ಮೇಲೂ ಬರೀಬಹುದು. ಸಾಕಷ್ಟು ಜನ ಭೋಜಪತ್ರೆ ಮೇಲೆ ಬರೀಲಿಕ್ಕೆ ಯಾವುದನ್ನು ಬಳಸಬೇಕು ಅಂತ ಹೇಳ್ತಾರೆ. ಏನು ಆಲೋಚನೆ ಮಾಡಿ ಯಾವುದಾದ್ರು ಒಂದು ಮಾರ್ಕರ್ ಪೆನ್ ತೊಗೊಂಡು ನೀವು ತುಂಬ ಸರಳವಾಗಿ ನೀವು ಭೋಜಪತ್ರೆಯಲ್ಲಿ ಸಹ ಯಂತ್ರವನ್ನು ರಚನೆ ಮಾಡ್ಬೋದು. ಯಾರಿಗೆ ಭೋಜಪತ್ರೆ ಲಭ್ಯ ಇಲ್ಲ, ಬಿಳಿ ಹಾಳೆ ತಗೊಳ್ಳಿ, ಯಂತ್ರ ರಚನೆ ಮಾಡಿ. ಈಗ ನಾನು ತೋರಿಸಿದ ರೀತಿಯಲ್ಲಿ ಯಂತ್ರದ ಮಧ್ಯದಲ್ಲಿ ಕಪ್ಪು ದಾರದಿಂದ ಕೂಡಿರ್ತಕ್ಕಂತಹ ಅರಿಶಿನ ಕೊಂಬುಗಳನ್ನು ಇಟ್ಬಿಟ್ಟು ಇದನ್ನು ಈ ತಂತ್ರ ಈಗ ನೀವು ಯಾವ ದಿನ ಇದನ್ನು ಮಾಡಿರ್ತೀರಿ ಆ ದಿನ ರಾತ್ರಿ ಎಲ್ರಿಗೂ ನಿಮ್ಮ ಮನೆಯಲ್ಲಿ ದೇವರ ಕೊಡಲಿ ಇಡಿ. ಏನು ಕಷ್ಟ ಪಡೋಂತಿದ್ದಲ್ಲ, ಭಾಳ ಸುಲಭವಾಗಿರ್ತಕ್ಕಂತಹ ವಿಧಾನ ಇದು. ಈಗ ನಂತರದ ದಿನ, ಇವತ್ತು ರಾತ್ರಿ ಮಾಡಿದ್ದೇವೆ, ನಂತರದ ದಿನ ಬೆಳಿಗ್ಗೆ ಈ ಪೊಟ್ಣವೇನು ಪೇಪರಿಂದ ಅಥವಾ ಬಿಳಿ ಹಾಳೆಯಿಂದ ನಾವು ಪೊಟ್ಣವೇನು ಕಟ್ಟಿದ್ದೀವಿ, ಈ ಪೊಟ್ಣ ತೆಗೆದುಕೊಳ್ಬೇಕು. ನೆಲಗಳ ಅದು ಈಗ ನಾನು ಫ್ಲಾಟ್ ಹೇಳ್ತೇನೆ. ಈಗೇನು ಮಾಡ್ತೇವೆ, ಒಂದು ಜಮೀನು ಇರ್ಬೋದು ಅಥವಾ ಒಂದು ನಿವೇಶನ ಅಂದರೆ ಒಂದು ಸ್ಥಳ ಇರ್ತದೆ, ಆ ಸ್ಥಳನ ಮಾರಾಟ ಮಾಡಬೇಕಂತಿದ್ದೀವ ನಾವು. ಆ ಸ್ಥಳ ಬೇಗನೆ ಮಾರಾಟ ಆಗಬೇಕಾದ್ರೆ ನಾವು ಆ ಸ್ಥಳದಲ್ಲಿ ಒಂದು ಸಣ್ಣ ಗುಂಡಿನ ಅಗದ್ಬಿಟ್ಟು ಆ ಗುಂಡಿಯಲ್ಲಿ ಈ ಹಾಳೆ ಸಮೇತ ಆ ಸ್ಥಳದಲ್ಲಿ ಹೂತಿಡೋದ್ರಿಂದ ಬೇಗನೆ ನಿಮಗೆ ಆ ಪ್ರಾಪರ್ಟಿ ಮಾರಾಟ ಆಗಿಬಿಡ್ತದೆ. ಒಂದು ವೇಳೆ ಗುರುಗಳೇ ಅದಲ್ಲಿ ಹೂತಿಡ್ತಕ್ಕಂಥ ಅವಕಾಶ ಇಲ್ಲ, ನಾನೀಗ ಯಾವುದೋ ಒಂದು ಮನೆ ಇರಬಹುದು ಅಥವಾ ಯಾವುದೋ ಒಂದು ಶಾಪ್ ನಾನು ಸೇಲ್ ಮಾಡ್ತಾ ಇದ್ದೇನೆ, ಅಲ್ಲಿ ನಾನು ಇದನ್ನು ಏನು ಮಾಡ್ಬೋದು, ಅಥವಾ ನಾನೊಂದು ವಾಹನವನ್ನು ಸೇಲ್ ಮಾಡಬೇಕಂತ ಇದ್ದೇನೆ, ನಾನು ಆ ವಾಹನಕ್ಕೆ ಇದನ್ನು ಏನು ಮಾಡ್ಬೋದು, ತುಂಬ ಸರಳ. ಈಗ ನಾನು ಆಗಲೇ ಹೇಳಿದಾಗೆ ನಿಮಗೊಂದು ಕಪ್ಪು ಬಣ್ಣದ ದಾರವನ್ನು ಇದರೊಳಗಡೆ ನಾವು ಬಳಸಿದ್ದೇವಲ್ವ, ಅದೇ ರೀತಿ ಇದು ಇನ್ನೊಂದು 1/2 ಮೀಟ್ರ್ ಕಪ್ಪು ಬಣ್ಣದ ಒಂದು ದಾರವನ್ನು ತೆಗೆದುಕೊಳ್ಳಿ, ಇದನ್ನು ಗಂಟಾಗಿ ಕಟ್ಕೊಳ್ಳಿ. ಗಂಟಾಗಿ ಕಟ್ಕೊಂಡು ಯಾವುದಾದ್ರೂ ಶಾಪ್ ಇರಬಹುದು, ಮನೆ ಇರಬಹುದು, ಅದನ್ನು ಸೇಲ್ ಮಾಡಬೇಕು ಅಂತಿದ್ದಾಗ ಅದರ ಮುಖ್ಯ ದ್ವಾರಕ್ಕೆ ದಾರದ ಸಹಾಯದಿಂದ ಇದನ್ನು ನೇತಾಕಿ, ಕಪ್ಪು ಬಣ್ಣದ ದಾರದಿಂದ ನೇತಾಕಬೇಕು. ವಾಹನವಾದರೂ ಸರಿ, ಇದನ್ನು ಒಂದು ಕಪ್ಪು ಬಣ್ಣದಲ್ಲಿ ಸುತ್ತೋದು, ಹಾಗೆ ವಾಹನಕ್ಕೆ ಕಟ್ತಕ್ಕಂಥದ್ದು. ಗುರುಗಳೇ 2 ದಿವಸ ಆಯಿತು, 3 ದಿವಸ ಆಯಿತು, ಇದು ತಾನಾಗೆ ನನ್ನ ಒಂದು ವೆಹಿಕಲಿಂದ ಕಳಿಸಿ ಬಿದ್ದೋಗಿದೆ, ಅಥವಾ ಮನೆಯಲ್ಲಿ ಮುಂದೆ ಕಟ್ಟಿದ್ದೆ ಮುಖ್ಯ ದ್ವಾರಕ್ಕೆ, ಅಲ್ಲಿಂದ ಕಳಿಸಿ ಬಿದ್ದಿದೆ, ಏನೂ ಆಲೋಚನೆ ಮಾಡಬೇಡಿ. ನೀವು ಈ ಉಪಾಯವನ್ನು ಪ್ರಯತ್ನ ಮಾಡಿ. ನಿಮ್ಮ ಅನಿಸಿಕೆಗಳು, ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಯಾವ ಒಂದು ವಸ್ತುವನ್ನು ಮಾರಾಟ ಮಾಡಲಿಕ್ಕೆ ನೀವು ಬಯಸ್ತಾ ಇದ್ದೀರಾ, ಆ ವಸ್ತು ಎಷ್ಟು ಶೀಘ್ರವಾಗಿ ಮಾರಾಟ ಆಗ್ತದೆ ಅನ್ನೋದನ್ನು ನೋಡಿ ನಿಮ್ಗೆ ತುಂಬ ಆಶ್ಚರ್ಯ ಆಗಿಬಿಡ್ತೀರಾ. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಫಲ ಕೊಡ್ತಕ್ಕಂತಹ ಸರಳ ಉಪಾಯ ಇದು. ನೀವು ತಿಳಿದುಕೊಳ್ಳಿ, ನಿಮಗೆ ತಿಳಿದಿರ್ತಕ್ಕಂಥವರೊಂದಿಗೆ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿ. ತಾಯಿ ಭವಾನಿ ದೇವಿ ಸದಾ ನಿಮ್ಮೊಂದಿಗಿದ್ದು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನೆಲ್ಲ ಶೀಘ್ರವಾಗಿ ಪ್ರಸಾದಿಸಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.